ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕಲ್ ಕನ್ನಡ. ಈ ವಿಡಿಯೋಲಿ ನಿಮ್ಮೊಂದಿಗೆ ಬಂದಿದ್ದೀನಿ. ಯೂಟ್ಯೂಬ್ ಚಾನಲನ್ನು ವಿಡಿಯೋ ಹಾಕುವುದನ್ನು ಹೆಂಗೆ ಪ್ರಮೋಟ್ ಮಾಡಬೇಕು ಅಂತ, ಅಂದರೆ ಟ್ರಾಫಿಕ್ ಹೆಂಗೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತೀನಿ. ಇವತ್ತು 3 ಪಾಯಿಂಟ್ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ತಮ್ನೇಲ್ ಅಂದರೆ ಏನು? ಸೊ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ತಮ್ನೇಲ್, ಇದು ತಮ್ನೇಲ್. ಸೊ ಈ ಫೋಟೋ ಏನು ನೋಡ್ತಾ ಇದ್ದೀರಾ, ಇದನ್ನು ತಮ್ನೇಲ್ ಅಂತ ಕರಿತೀವಿ. ಸೊ ನಿಮ್ಮ ವಿಡಿಯೋ ಕಂಟೆಂಟ್ ಯಾರು ನೋಡಲ್ಲ, ನಿಮ್ಮ ತಮ್ನೇಲ್ ಚೆನ್ನಾಗಿದ್ದರೆ ಅವ್ರಿಗೆ ನೋಡಬೇಕಂತ ಕ್ಯೂರಿಯಾಸಿಟಿ ಬರುತ್ತೆ. ನೀವು ಕ್ಯೂರಿಯಾಸಿಟಿ ಹೆಚ್ಚು ಮಾಡುವಂಥ ತಮ್ನೇಲನ್ನು ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಕ್ಯೂರಿಯಾಸಿಟಿ ತುಂಬುತ್ತಾ ತಮ್ನೇಲ್ ಮಾಡುತ್ತೀರೋ ಅಷ್ಟು ವ್ಯೂಸ್ ಜಾಸ್ತಿ ಬರುತ್ತೆ. ಅದು ಎಷ್ಟು ಚೆನ್ನಾಗಿ ಬರುತ್ತೋ ನಿಮ್ಮ ವ್ಯೂಸು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಸೆಕೆಂಡ್ ಒನ್, ಟ್ಯಾಗ್ಸ್. ಸೊ ಈ ಟ್ಯಾಗ್ಸ್ ಎಲ್ಲ ಹಾಕಬೇಕು ಇವತ್ತು ಹೇಳ್ತೀನಿ. ಸೊ ಇಲ್ಲಿ ಪೆನ್ಸಿಲ್ ಐಕನ್ ಇದೆ, ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ, ಅಲ್ಲಿ ಹೋಗಿ ಎಡಿಟ್ ಅಂತ ಕೊಟ್ಟರೆ ಇಲ್ಲಿ ಲಾಸ್ಟ್ ಟ್ಯಾಗ್ಸ್ ಅಂತಿದೆ. ಸೊ ನೀವು ಈ ಟ್ಯಾಗ್ಸನ್ನು ಜಾಸ್ತಿ ಹಾಕಬೇಕು. ನೀವು ಇದು ಎಷ್ಟು ಟ್ಯಾಗ್ಸ್ ಹಾಕ್ತೀರೋ ನಿಮಗೆ ಅಷ್ಟು ಯೂಸ್ ಆಗುತ್ತೆ. ಸೊ ಇಲ್ಲಿ ಹಾಕಬೇಕು ಟ್ಯಾಗ್ಸ್. ಸೊ ಟ್ಯಾಗ್ಸ್ ಅಂದರೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಇದಕ್ಕೆ ನೀವು ಸ್ವಲ್ಪ ತಿಳ್ಕೊಬೇಕು. ಸೊ ನೀವು ಮಾಡಿರೋ ವೀಡಿಯೋಗೂ ಜನರು ಸರ್ಚ್ ಮಾಡ್ತಿರೋ ವೀಡಿಯೋಗೂ ರಿಲೇಟೆಡ್ ಹೆಂಗಿದೆ ಅಂತ ಗೊತ್ತಾಗಲ್ಲ. ಯಾಕಂದರೆ ಜನರು ನೀವು ಹಾಕಿರೋ ಟೈಟಲ್ಲೇ ಮಾತ್ರ ಎಲ್ಲರೂ ಹುಡ್ಕಲ್ಲ, ಅವ್ರಿಗೆ ಸ್ವಲ್ಪ ಟೆಂಡೆನ್ಸ್ ಬೇರೆ ಇರುತ್ತೆ. ಅದನ್ನು ರಿಲೇಟ್ ಮಾಡಿದರೆ ಹೆಂಗೆ ಅಂತ ಯೂಟ್ಯೂಬರು ಟ್ಯಾಗ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಟ್ಯಾಗ್ಸ್ ಅನ್ನೋದ್ರಿಂದ ಏನಾಗುತ್ತೆ ಅಂದರೆ, ಅವ್ರು ಸರ್ಚ್ ಮಾಡಿರೋದಕ್ಕೂ ನಿಮ್ಮ ವಿಡಿಯೋನಲ್ಲಿರೋ ಟ್ಯಾಗ್ಸ್ಗೂ ಸಂಬಂಧ ಇದ್ದರೆ ಅವರಿಗೆ ನಿಮ್ಮ ವಿಡಿಯೋನ ನೋಡಿಸ್ತಾರೆ, ಅಂದರೆ ಸಜೆಷನಲ್ಲಿ ಬರುತ್ತೆ, ಇದು ನೀವು ಹುಡುಕ್ತಾ ಇರೋ ವಿಡಿಯೋ ಇಲ್ಲಿದೆ ಅಂತ. ಸೊ ಆ ಥರ ಮಾಡಿ ನಿಮ್ಮ ತಮ್ನೇಲ್ ಚೆನ್ನಾಗಿದ್ದರೆ ಖಂಡಿತ ವ್ಯೂ ಬಂದೇ ಬರುತ್ತೆ. ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇದು ಫೈನಲ್ ಟಿಪ್, ಥರ್ಡ್ ಟಿಪ್ ಕೊಡಬೇಕು. ಸೊ ಕ್ರೋಮ್ಗೆ ಹೋಗ್ಬಿಟ್ಟು ಲಾಗ್ ಆ್ಯಂಡ್ ಪಿಂಗ್ ಟೂಲ್ ಅಂತ ಹೊಡೀರಿ. ಸೊ ಇಲ್ಲಿ techmachine.com ಅಂತ ಬರುತ್ತೆ, ಅಲ್ಲೋಗಿ ಇಲ್ಲಿ ಎಷ್ಟೊಂದು ಸೈಟ್ಸ್ ಇದೆ. ಈ ಸೈಟ್ಸಲ್ಲಿ ಯಾವುದಾದ್ರೂ ಒಂದು ತಗೊಂಡು ಇಲ್ಲಿ ನಿಮ್ಮ ಟೈಟಲ್ ಅಂದರೆ ವಿಡಿಯೋ ಟೈಟಲ್, ಇಲ್ಲಿ ಲಿಂಕ್ ಅಡ್ರೆಸ್, ವಿಡಿಯೋ ಲಿಂಕ್ ಅಡ್ರೆಸ್ಸು ಮತ್ತು ಯಾವ ರಿಲೇಟೆಡ್ ವಿಡಿಯೋ ಅಂತ ಒಂದು 3 ಥರದಲ್ಲಿ ಸೆಲೆಕ್ಟ್ ಮಾಡಿ ಹಿಂಗೆ ಅನ್ನೋದು ಮಾಡಿದ್ರೆ ಗೂಗಲಲ್ಲೂ ನಿಮ್ಮ ವಿಡಿಯೋ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಆದ್ದರಿಂದ ವ್ಯೂಸ್ ಹೆಚ್ಚು ಬರುವ ಸಾಧ್ಯತೆಗಳು ಜಾಸ್ತಿ. ಇನ್ನೊಂದು ವಿಷಯ ನಾನು ಮರ್ತು ಹೋದರೆ ಟ್ಯಾಗ್ಸ್ ವಿಷಯದಲ್ಲಿ. ಸೊ ಇಲ್ಲಿ ಹೇಳ್ತೀನಿ. ಸೊ ಎಫೆಕ್ಟಿವ್ ಟ್ಯಾಗ್ಸ್ ಹೆಂಗೆ ಹುಡ್ಕೋದು ಅಂತ. ಸೊ ಇವಾಗ ನಾನು ಹೇಳ್ತೀನಿ, ಹೌ ಟು ಇನ್ಕ್ರೀಸ್ ವಿಡಿಯೋ ಟ್ರಾಫಿಕ್. ಸೊ ಇದು ಜಾಸ್ತಿ ಇಲ್ಲ, ಹೌ ಟು ಇನ್ಕ್ರೀಸ್ ಯುವರ್ ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್ ಅಂತ ಹಾಕೋಣ. ಸೊ ಇವೆಲ್ಲ ಹಾಕಿದ್ರೆ ಇಲ್ಲಿ ಬರುವ ಸಜೆಷನಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ಥರ. ಸೊ ಇನ್ನೊಂದು ಎಕ್ಸಾಂಪಲ್, ನಾನು ಟ್ಯಾಗ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಹೌ ಟು ಆ್ಯಡ್ ಟ್ಯಾಗ್ಸ್, ಸೊ ಇಲ್ಲಿ ಇವಾಗ ಬರುತ್ತೆ ಹೌ ಟು ಆ್ಯಡ್ ಟ್ಯಾಗ್ಸ್. ಸೊ ಇಲ್ಲಿ ಬರುವ ಎಲ್ಲ ಸಜೆಷನ್ನು ಹಾಕಿದ್ರೆ ಟ್ಯಾಗ್ಸ್ಗೆ ಇದೆ ಎಫೆಕ್ಟಿವ್ ಟ್ಯಾಗ್ಸ್. ನೀವೆಲ್ಲೂ ಎಕ್ಸ್ಟ್ರಾ ಆ್ಯಪ್ ಡೌನ್ಲೋಡ್ ಮಾಡೋ ಕೆಲಸ ಇಲ್ಲ, ಬೇಡ, ಇದರಲ್ಲಿ ಬರುವುದೇ ಹಾಕಿದ್ರೆ ಸಾಕು. ಇದರಲ್ಲೇ ನಿಮಗೆ ಹೆಚ್ಚು ಬರುತ್ತದೆ ವ್ಯೂಸ್. ನೀವು ಬೇರೆ ಟ್ಯಾಗ್ಸ್ ಹಾಕಿದ್ರೆ ಬರೋಲ್ಲ.
ಇದು ಜಾಸ್ತಿ ಜನ ಹುಡುಕಿರೋದು. ಸೊ ಇದನ್ನೇ ಹಾಕಿದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ನಿಮ್ಮದು ಪಕ್ಕಾ ವರ್ಕ್ ಆಗುತ್ತೆ.